ಮತ್ತು ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತಿನೋಡಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25 ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳದು. ಸೊ ಸ್ಟೆಪ್ 2ನಲ್ಲಿ ನಾವು ಕಾಲೇಜ್ ಡೀಟೇಲ್ಸ್ಗಳು ಇರ್ಬೋದು ಮತ್ತು ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಇರ್ಬೋದು, ರಿಸಲ್ಟ್ಸ್ಗಳು ಇದು ಅಪ್ಡೇಟ್ ಮಾಡೋಕ್ಕೆ ಹೋದಾಗ ಬೋನಿಫೈಡ್ ಡೇಟಾ ನಾಟ್ ಫೆಕ್ಚಿಂಗ್ ಅಂತ ಬರ್ತಾಯಿದೆ, ಎರರ್ ಬರ್ತಾಯಿದೆ, ಏನು ಮಾಡಬೇಕಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ, ಸರ್ಕ್ಯುಲರ್ ಕೂಡ ಕೊಟ್ಟಿದ್ದಾರೆ. ಸೊ ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 2024-25 ಸಾಲಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಸರ್ಕ್ಯುಲರ್ ಕೂಡ ಬಂದಿದೆ. ಏನಪ್ಪ ಅಂದರೆ ಇಲ್ಲಿ ನೋಡಿ, ಅಫಿಷಿಯಲ್ ಆಗಿ ವಿದ್ಯಾರ್ಥಿಗಳು 24-25 ಸಾಲಿನ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನರಹಿತ ಪಾಲಿಟೆಕ್ನಿಕ್ನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬೋನಿಫೈಡ್ ಡೇಟಾವನ್ನು ಇಲಾಖೆ ಪ್ರವೇಶಾತಿ ಅಂದರೆ ಅಡ್ಮಿಷನ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ರಿಜಿಸ್ಟರ್ ನಂಬರ್ ವೈಸ್ ಅವರು ಡೇಟಾನ ಫೆಚ್ ಕೂಡ ಆಗುತ್ತೆ. ನೀವು ಅಪ್ಲಿಕೇಶನ್ಗೆ ಹಾಕೋದಾಗ ಸ್ಟೆಪ್ ನಂಬರ್ 2 ಡೀಟೇಲ್ಸ್ ಕೂಡ ಬರ್ತಾ ಹೋಗುತ್ತೆ. ವಿಷಯಕ್ಕೆ ಸಂಬಂಧಿಸಿದ 24-25 ಸಾಲಿನ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನರಹಿತ ಪಾಲಿಟೆಕ್ನಿಕಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಆನ್ಲೈನ್ ಮುಖಾಂತರ ವಿವಿಧ ಯೋಜನೆಗಳ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಡಲಿಕ್ಕೆ ವಿದ್ಯಾರ್ಥಿ ಬೋನಿಫೈಡ್ ಡೇಟಾ ವೆಬ್ ಸರ್ವಿಸ್ ಮೂಲಕ SSP ತಂತ್ರಾಂಶದಲ್ಲಿ ಕಳುಹಿಸಿಕೊಡಬೇಕಾದ ಸಂಸ್ಥೆ ಪ್ರಾಂಶುಪಾಲರು ಏನು ಮಾಡಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳ ಡೇಟಾ 1, 3, 5ನೇ ಸೆಮಿಸ್ಟ್ರಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮತ್ತು ಅಡ್ಮಿಷನ್ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಗೆ ಲಾಸ್ಟ್ ಸೆಮ್ ಅವ್ರದ್ದು ರಿಸಲ್ಟ್ಸ್ ಏನಾಗಿದೆ ಆ ಅಪ್ಡೇಟ್ ಕೂಡ ಎಲ್ಲನೂ ಅಪ್ಡೇಟ್ ಮಾಡಬೇಕು ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಪ್ಡೇಟ್ ಮಾಡದೇ ಇದ್ದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಒಂದು ಅಫಿಷಿಯಲ್ ಸರ್ಕ್ಯುಲರ್ ಕಾಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ, ಯಾಕೆಂದರೆ ನಿಮ್ಗೆ ಡೇಟಾ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಅಫಿಷಿಯಲ್ ಬಂದಿರತಕ್ಕಂಥ ಒಂದು ಸರ್ಕ್ಯುಲರು ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಬಿಟ್ಟುಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು ಸ್ಟೆಪ್ 2ನಲ್ಲಿ ಅರ್ಜಿ ಸಲ್ಲಿಸಕ್ಕೆ ಹೋದಾಗ ವಿದ್ಯಾರ್ಥಿ ಏನು ಬೋನಿಫೈಡ್ ಡೇಟಾ ಬರ್ತಾಯಿತ್ತು, ಸೊ ಆ ಡೇಟಾನು ಕೂಡ ಈಗ ಫೆಚ್ ಆಗುತ್ತೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂತಿದ್ದೀರಾ, ಸೊ ಇದು ಅಪ್ಡೇಟ್ ಆದ ತಕ್ಷಣ ಇಮಿಡಿಯೇಟಾಗಿ ನಿಮ್ಮ ಕಾಲೇಜಿನಲ್ಲಿ ಭೇಟಿ ಆದರೂ ಕೂಡ ಅವರು ಇಮಿಡಿಯೇಟಾಗಿ ಕೂಡ ನಿಮ್ಮ ಡೇಟಾನು ಕೂಡ ಫೆಚ್ ಮಾಡಿ ಸೇವ್ ಮಾಡಿರ್ತಾರೆ ಮತ್ತು ಅದ್ರ ಜೊತೆಗೆ ಡೇಟಾನು ಕೂಡ SSPಗೆ ಸೆಂಡ್ ಮಾಡ್ತಾರೆ. ಸೊ ಆಟೋಮೆಟಿಕ್ಲಿ ನೀವು ಏನಂದರೆ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಬೋದಾಗಿದೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ಮ ಬೋನಿಫೈಡ್ ಡೇಟಾ ಬಂದಿಲ್ಲ, ಹಾಗಾಗಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಇದ್ದಾರೆ ಅಂದರೆ ಆ ಕಾಲೇಜಿನಲ್ಲಿರ್ತಕ್ಕಂಥ ಕೇಸ್ ವರ್ಕರಿಗೆ ಭೇಟಿ ಆದರೆ ಅವರು ಯೂನಿವರ್ಸಿಟಿ ಕೂಡ ಕಳಿಸ್ಕೊಡ್ತಾರೆ. ಯೂನಿವರ್ಸಿಟಿಯಿಂದ SSP ಕೂಡ ಅಪ್ಡೇಟ್ ಆಗುತ್ತೆ, ನಂತರ ನಿಮ್ಮ ಡೀಟೇಲ್ಸ್ಗಳು ಕೂಡ ಬರುತ್ತೆ ಫ್ರೆಂಡ್ಸ್. UVCMS ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಡೆಯಿಂದ ಎಲ್ಲ ಡೇಟಾನು ಕೂಡ SSPಗೆ ಪೋರ್ಟ್ ಆಗುತ್ತೆ. ನಂತರ ವಿದ್ಯಾರ್ಥಿ ಜನರಲ್ ಡಿಗ್ರಿ ಇರ್ಬೋದು, ಬೇರೆ ಬೇರೆ ಕೋರ್ಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅನುವು ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಆ್ಯಂಡ್ ಫನ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.